ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾಮೂಲಿಯಾಗಿ ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕೂದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಎಣ್ಣೆ ಮಸಾಜ್ ಮಾಡಿಕೊಂಡೆ. ಅದಾದಮೇಲೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಕಣದ ಹತ್ರ ಒಡ್ಡಾಕಿದ್ರಲ್ಲ, ಅವ್ರು ಊಟ ತಗೊಂಡು ಹೋಗೋಣ ಅಂತ ಹೇಳಿ ಊಟ ತೊಗೊಂಡು ಹೋಗ್ತಿದ್ದೆ. ಮೊದಲಿಗೆ ನೀರು ಇಟ್ಟು ಬರೋಣ ಅಂತ ಹೇಳಿ ನಮ್ಮ ಮನೆ ಹಿಂದೆನೇ ಇರೋದ್ರಿಂದ ಅಲ್ಲಿಗೆ ಹೋದೆ. ಇಲ್ಲಿ ನೀರು ಇಟ್ಟು ಬಂದು ನೆಕ್ಸ್ಟ್ ಊಟನೂ ಕೂಡ ತೊಗೊಂಡು ಹೋದೆ. ಅದಾದಮೇಲೆ ಊಟಕ್ಕೆ ಕರೆದ್ರೆ ಅವರೆಲ್ಲ ರಾಗಿನ ತುಂಬಿಡೋಣ ಅಂತ ಹೇಳಿ ತೂರಾಗಿತ್ತು. ಮೊದಲೇ 2 ದಿನ ನಮ್ಮದು ದೊಡ್ಡಾಗಿತ್ತು, ಇನ್ನೊಂದು ಸ್ವಲ್ಪ ಉಳಿದಿತ್ತು. ಅದನ್ನು ಇವರೇನೆ ತೂರ್ತಿದ್ರು. ಇನ್ನೆರಡು ಹೊಡೆದು ಮಿಷನಲ್ಲೇ ತೂರಿಸಿದ್ದು. ಊಟಕ್ಕೆ ಕರೆದೆ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಎಲ್ಲ ಚೀಲಕ್ಕೆ ತುಂಬಿಡ್ತೀವಿ ಮತ್ತು ಅಂದ್ಬಿಟ್ಟು ಹೇಳಿ ಅವರು ಚೀಲಕ್ಕೆ ತುಂಬ್ತಿದ್ರು. ಅದಾದಮೇಲೆ ಹುಡುಗರು ಅಪ್ಪುವನ್ನು ಎಲ್ಲರನ್ನೂ ಕೂಡ ಕಣದ ಹತ್ರನೇ ಕಳಿಸ್ಬಿಟ್ಟಿದ್ದೆ. ಇಲ್ಲಿ ನನಗೆ ಮನೆ ಹತ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನು ಅಂತ ಹೇಳಿ. ಇವತ್ತು ನಮ್ಮ ಭಾವನ ಮಗ ಪಾರಿವಾಳಗಳನ್ನು ಇಟ್ಕೊಂಡು ಬಂದು ಸಾಕ್ತಿದ್ದ. ಅದ್ರ ಜೊತೆ ಆಟ ಆಡ್ತಿದ್ರು. ನಾನು ಸ್ವಲ್ಪ ಇಟ್ಕೊಂಡು ಅವ್ರ ಜೊತೆ ಆಟ ಮುಗಿಸಿ ಊಟಕ್ಕೆ ಕರೆದೆ. ಅಲ್ಲೇ ನಮ್ಮ ಮಾವನು ಬಂದರು. ಅವ್ರಿಗೆ ಮೊದಲಿಗೆ ಹಾಕ್ಕೊಟ್ಟೆ. ಅದಾದಮೇಲೆ ಹುಡುಗರಿಗೂ ಕರೆದೆ. ಅವ್ರು 3 ಜನ ಕೂಡ ಊಟನ ಮಾಡಿದ್ರು. ಹಿಂಗೇನೆ ಒಬ್ಬೊಬ್ಬರೇ ಬರ್ತಿದ್ರು. ಎಲ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ಅಲ್ಲೇ ಕಣದ ಹತ್ರನೇ ತಿಂಡಿ ಮಾಡಿಕೊಂಡು ಮನೆಗೆ ಅಂತ ಬಂದೆ. ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ತೊಳೆದಿಟ್ಟಾದಮೇಲೆ ನಮ್ಮ ಮನೇಲೇ ಸಾಕಿರುವಂಥ ಒಂದು ಮೇಕೆ ಮರಿ ಹಾಕಿತ್ತು. ಅದನ್ನು ಕೂಡ ನೋಡಿಕೊಂಡು ಅಪ್ಪನ ಕರ್ಕೊಂಡು ಬಂದೆ. ಅವನಿಗೆ ಆರೆಂಜ್ ಕೊಟ್ಟು ಅವನನ್ನು ತಿನ್ನಿಸ್ಬಿಟ್ಟು ಮಲಗಿಸ್ತಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.